ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ. ಇವತ್ತು ನಾನು ನಿಮಗೆ ಸೊಳ್ಳೆಗಳು ಬರೋದಕ್ಕೆ ಕಾರಣಗಳೇನು, ಅದಕ್ಕೆ ಯಾವ ರೀತಿಯಾಗಿ ಮನೆಯಲ್ಲೇ ನ್ಯಾಚುರಲ್ ಹೋಮ್ ರೆಮಿಡೀಸ್ನ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಂಬೆಹಣ್ಣು ಬರೀ ಭಾನುವಾರದ ಊಟಕ್ಕೆ ಮಾತ್ರ ಅಲ್ಲ, ನಿಂಬೆಹಣ್ಣು ಮತ್ತು ಲವಂಗ ಇವೆರಡು ಸಹಿತ ಸೊಳ್ಳೆಗಳನ್ನು ಓಡಿಸೋದಕ್ಕೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಸ್ಮೆಲ್ ಜಾಸ್ತಿ ಇರೋದ್ರಿಂದ, ಲವಂಗ ಸಹಿತ ಒಂದು ಒಳ್ಳೆಯ ಸುವಾಸನೆ ಬರೋದ್ರಿಂದ ಇದು ಎರಡನ್ನ ಮಿಕ್ಸ್ ಮಾಡಿ ಹಾಕಿದಾಗ ಸೊಳ್ಳೆಗಳಿಗೆ ಅದರ ಸ್ಮೆಲ್ಲು ಆಗೋದಿಲ್ಲ. ನಿಂಬೆಹಣ್ಣು ಮತ್ತು ಲವಂಗ ಇದು ಸೊಳ್ಳೆಗಳನ್ನು ಓಡಿಸೋದು ಅಲ್ಲದೆ ಮನೆಯಲ್ಲೂ ಸಹಿತ ಒಳ್ಳೆಯ ಸುವಾಸನೆ ಬರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಿಗೆ ಆಗಿರ್ಬೋದು, ಇದು ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ. ಅರ್ಧಕ್ಕೆ ಕಟ್ ಮಾಡಿರುವಂಥ ನಿಂಬೆಹಣ್ಣನ್ನು ಅದ್ರ ಜೊತೆಗೆ ಲವಂಗನ ಅದರೊಳಗೆ ಸಿಕ್ಕಿಸ್ಬಿಟ್ಟು ಎಲ್ಲೆಲ್ಲಿ ಸೊಳ್ಳೆಗಳು ಜಾಸ್ತಿ ಎಲ್ಲೆಲ್ಲಿ ಸೊಳ್ಳೆಗಳು ಬರುತ್ತೋ ಆ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ. ಕಿಟಕಿಗಳ ಸೈಡಲ್ಲಿ, ಬಾಗಿಲುಗಳು, ಹಾಗೆ ಮಂಚದ ಪಕ್ಕಕ್ಕೆ, ಟೇಬಲ್ ಕೆಳಗಡೆ ಸಹಿತ ಇಡ್ಬೋದು. ಎರಡನೆಯ ಮನೆಮದ್ದು. ಭಾರತೀಯ ಸಂಪ್ರದಾಯದಲ್ಲಿ ಒಂದು ವೈದ್ಯಕೀಯವಾಗಿರುವಂಥ ಒಂದು ರತ್ನ ಅಂತ ಹೇಳಿದ್ರೆ ಅದು ಬೇವು. ಬೇವಿನ ಎಲೆಗಳನ್ನು ಅಥವಾ ಬೇವಿನ ಪೌಡರ್ಗಳನ್ನು ಅಲೋವೆರಾದಲ್ಲಿ ಮಿಕ್ಸ್ ಮಾಡಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಸಹಿತ ಮಿಕ್ಸ್ ಮಾಡಿ ಕೈಕಾಲುಗಳಿಗೆ ಹಚ್ಚೋದ್ರಿಂದ ಸೊಳ್ಳೆಗಳು ಕಚ್ಚೋದಿಲ್ಲ. ನಿಮ್ಮ ಹತ್ರ ಬೇವಿನ ಎಲೆಗಳಿದ್ದರೆ ಅದನ್ನು ಒಣಗಿಸ್ಬಿಟ್ಟು ಅದನ್ನು ಸುಡೋದ್ರಿಂದ ಇದರಿಂದ ಸಹಿತ ಸೊಳ್ಳೆಗಳನ್ನ ಹೋಗ್ಲಾಡಿಸ್ಬೋದು. ಆದರೆ ನೆನಪಿನಲ್ಲಿಟ್ಕೊಳ್ಳಿ, ಇದರಿಂದ ನಮಗೆ ಅದರ ಸ್ಮೆಲ್ಲು ಕಿರಿಕಿರಿ ಅನ್ನಿಸ್ಬೋದು. ಬೇವು ಕೀಟನಾಶಕ ಗುಣಗಳನ್ನ ಹೊಂದಿದೆ. ಮೂರನೆಯ ಮನೆಮದ್ದು. ನಂಬಕ್ಕಾಗದೇ ಇರುವಂಥದ್ದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ. ಹೌದು, ನಮ್ಮ ಅಡುಗೆ ಮನೆಯಲ್ಲಿರುವಂಥ ರುಚಿ ನೀಡುವಂಥ ಬೆಳ್ಳುಳ್ಳಿ ಸಹಿತ ಸೊಳ್ಳೆಗಳನ್ನು ದೂರ ಮಾಡುತ್ತೆ. ಬೆಳ್ಳುಳ್ಳಿ ಮತ್ತು ಲವಂಗನ ಜಜ್ಜಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕೆಲವು ಕಾಲ ಅದನ್ನು ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಅದು ಕುದ್ದ ಮೇಲೆ ನೀರು ತಣ್ಣಗಾಗೋದಕ್ಕೆ ಬಿಡಬೇಕು. ಅದಾದಮೇಲೆ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಆ ಸ್ಪ್ರೇ ಬಾಟಲ್ನ ಹಾಕ್ಕೊಳ್ಳಿ. ನಾನು ಸಹಿತ ಯಾವುದೇ ಹಳೆ ಸ್ಪ್ರೇ ಬಾಟಲ್ಗಳನ್ನ ಬಿಸಾಕೋದಿಲ್ಲ. ಅದನ್ನು ವಾಶ್ ಮಾಡಿ ಒಣಗಿಸಿ ಮತ್ತು ಹಾಗೆ ಇಟ್ಕೊಂಡಿರ್ತೀನಿ. ಯಾವುದಾದ್ರೂ ಮನೆಮದ್ದುಗಳನ್ನ ಯೂಸ್ ಮಾಡುವಾಗ, ಹೇರ್ ಸ್ಪ್ರೇಗಳನ್ನ ಯೂಸ್ ಮಾಡುವಾಗ ಅದನ್ನು ಬಳಸ್ಕೊಳ್ತೀನಿ. ಸೊಳ್ಳೆಗಳಿಗೆ ಬೆಳ್ಳುಳ್ಳಿಯ ವಾಸನೆ ಸಹಿತ ಆಗೋದಿಲ್ಲ. ಇದನ್ನು ಸ್ಪ್ರೇ ಮಾಡಿದ ತಕ್ಷಣ ಸ್ವಲ್ಪ ಸ್ಮೆಲ್ ಅನಿಸ್ಬೋದು, ಆದರೆ ಇದು ಒಣಗಿದ ಮೇಲೆ ಸ್ಮೆಲ್ ಬರೋದಿಲ್ಲ. ಇನ್ನೊಂದು ಸಿಂಪಲ್ ಮನೆಮದ್ದು ಅಂತ ಹೇಳಿದ್ರೆ ಕಾಫಿ ಪುಡಿ. ಎಲ್ಲರ ಮನೆಯಲ್ಲೂ ಕಾಫಿ ಮಾಡ್ತೀರಾ, ಆ ಕಾಫಿ ಪುಡಿನ ಬಿಸಾಕಬೇಡಿ. ಕಾಫಿ ಆದಮೇಲೆ ಅದನ್ನು ಒಣಗಿಸ್ಬೇಕಾಗುತ್ತೆ. ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಆಳ ಇಲ್ಲದೇ ಇರುವಂಥ ಪ್ಲೇಟ್ನಲ್ಲಿ ಹಾಕಿ ನೀರು ನಿಂತಹ ಸ್ಥಳಗಳಲ್ಲಿ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ. ಸೊಳ್ಳೆಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗೋದ್ರಿಂದ ನೀರು ನಿಂತಹ ಸ್ಥಳಗಳಲ್ಲಿ, ಟೈರ್ ಬಳಿಯಲ್ಲಿ, ಚರಂಡಿಗಳ ಸೈಡ್ನಲ್ಲಿ ಇಂಥ ಕಡೆ ಎಲ್ಲ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಅದನ್ನು ಸುಡೋದ್ರಿಂದ ಅಲ್ಲಿ ಸಹಿತ ಸೊಳ್ಳೆಗಳು ಬರೋದಿಲ್ಲ. ಕಾಫಿ ಪುಡಿಯ ಸ್ಮೆಲ್ ಸಹಿತ ಸೊಳ್ಳೆಗಳಿಗೆ ಆಗೋದಿಲ್ಲ. ಇದರಿಂದ ಸೊಳ್ಳೆಯ ಸಂತಾನೋತ್ಪತ್ತಿ ಸಹಿತ ಕಡಿಮೆ ಮಾಡ್ಬೋದು. ನಾನು ಹೇಳಿರುವಂಥ ಈ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಸ್ಪ್ರೇ ಬಾಟಲ್ಗೆ ಹಾಕಿರುವಂಥ ಬೆಳ್ಳುಳ್ಳಿ ಮತ್ತು ಲವಂಗದ ಸ್ಪ್ರೇನ ಕಿಟಕಿ ಬದಿಯಲ್ಲಿ, ಬಾಗಿಲುಗಳ ಬದಿಯಲ್ಲಿ, ಹೊರಗಡೆ ಎಲ್ಲ ಕಡೆ ಇದನ್ನು ಸ್ಪ್ರೇ ಮಾಡ್ಬೋದು. ಇದಕ್ಕೂ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ನ ಆ್ಯಡ್ ಮಾಡಿಲ್ಲ. ಹಾಗಾಗಿ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಎಲ್ಲರೂ ಪೂಜೆ ಮಾಡೋದಕ್ಕೆ ಕರ್ಪೂರನ ಬಳಸ್ತೀರ. ಇದು ಪೂಜೆಗೆ ಮಾತ್ರವಲ್ಲದೆ ಇದನ್ನು ಒಂದು ಸೊಳ್ಳೆಗಳನ್ನ ಓಡಿಸೋದಕ್ಕೆ ಸಹಿತ ತುಂಬಾ ಸಹಕಾರಿಯಾಗಿದೆ. ಒಂದು ಕರ್ಪೂರದ ತುಂಡನ್ನು ತಗೊಂಡು ಅದನ್ನು ಚಿಕ್ಕದಾಗಿ ಪುಡಿ ಮಾಡಬೇಕಾಗುತ್ತೆ. ಪುಡಿ ಆದಮೇಲೆ ನೀರು ತುಂಬಿದಂತಹ ಬಟ್ಲಲ್ಲಿ ಪುಡಿ ಮಾಡಿಟ್ಕೊಂಡಿರುವಂಥ ಕರ್ಪೂರನ ಆ ನೀರಿನಲ್ಲಿ ಹಾಕಿ, ಇದು ಸೊಳ್ಳೆಗಳಿಗೆ ಸಹಿಸಲಾಗದಂಥ ವಾಸನೆನ ನೀಡುತ್ತೆ.
ಮನೆಮದ್ದುಗಳನ್ನ ಯೂಸ್ ಮಾಡೋದು ಮಾತ್ರ ಅಲ್ಲದೆ ನಾವು ಯಾವ್ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಟಯರ್ಗಳಲ್ಲಿ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಟಯರ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನೀರು ನಿಂತಿದ್ರೆ ಅವೆಲ್ಲವನ್ನು ಚೆಲ್ಬಿಡಿ. ಹೂವಿನ ಗಿಡಗಳನ್ನೆಲ್ಲ ಈ ಮಳೆಗಾಲದಲ್ಲಿ ಹೂವಿನ ಗಿಡ ನೆಡೋದು ಜಾಸ್ತಿ ಆಗಿರುತ್ತೆ. ಆ ಪಾಟ್ನಲ್ಲಿ ನೀರು ನಿಂತಿರೋದು ಅವೆಲ್ಲವನ್ನು ಸ್ವಲ್ಪ ಆದಷ್ಟು ಅದ್ರಗಡೆ ಗಮನ ಕೊಡಿ. ಕೂಲರ್ಗಳಲ್ಲೂ ಸಹಿತ ನೀರೇನಾದರೂ ನಿಂತಿದೆಯಾ ಅನ್ನೋದನ್ನು ಸಹಿತ ನೋಡ್ಕೊಳ್ಬೇಕಾಗತ್ತೆ. ಕಿಟಕಿಗಳಿಗೆ, ಬಾಗಿಲುಗಳಿಗೆ ಸೊಳ್ಳೆ ಪರದೆಗಳನ್ನು ಯೂಸ್ ಮಾಡಿ. ಹಾಗೆ ಎಕ್ಸ್ಪೆಷಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಸಹಿತ ಸೊಳ್ಳೆ ಪರದೆಗಳನ್ನ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕಂತ ಹೇಳಿದ್ರೆ ನಮಗಿಂತ ಹೆಚ್ಚಾಗಿ ಮಕ್ಕಳಿಗೆ ಏನಾದರೂ ಆದಾಗ ಯಾರಿಗೂ ಅದನ್ನು ತಡೆಯೋದಕ್ಕೆ ಆಗಲ್ಲ. ಅದಕ್ಕೆ ಸೊಳ್ಳೆಗಳಿಂದ ಅದು ಬಂದಾಗ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ, ಮನೆ ಮದ್ದುಗಳನ್ನ ಯೂಸ್ ಮಾಡಿ ಮಕ್ಕಳಿಗಾಗಿರ್ಬೋದು ನಿಮಗಾಗಿರ್ಬೋದು ಯಾವುದೇ ರೀತಿಯಾದಂಥ ತೊಂದರೆಗಳಾಗದಂತೆ ನೀವೇ ನೋಡ್ಕೊಳ್ಬೇಕಾಗತ್ತೆ. ಚಳಿಗಾಲದಲ್ಲಿ ನಿಮ್ಮ ಬಗ್ಗೆ ಮಕ್ಕಳ ಬಗ್ಗೆ ಎಷ್ಟು ಕೇರ್ ವಹಿಸ್ತೀರೋ ಅದೇ ರೀತಿ ಮಳೆಗಾಲದಲ್ಲೂ ಸಹಿತ ಫುಲ್ ಸ್ಲೀವ್ಸ್ ಡ್ರೆಸ್ನ ಹಾಕೋದಕ್ಕೆ ಯೂಸ್ ಮಾಡಿ. ಆದಷ್ಟು ಬೆಳಗ್ಗೆ ಮತ್ತು ರಾತ್ರಿಯ ಸಮಯದಲ್ಲಿ ಫುಲ್ ಸ್ಲೀವ್ಸ್ ಡ್ರೆಸ್ನ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕೆಮಿಕಲ್ ಇರುವಂತಹ ಕಾಯಿಲ್ಸ್ಗಳನ್ನ ಎಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ಹಲವಾರು ರೋಗಗಳು ಬರುತ್ತೆ. ಆದಷ್ಟು ಅದನ್ನು ಕಡಿಮೆ ಬಳಕೆ ಮಾಡಬೇಡಿ ಅಂತ ಹೇಳಲ್ಲ, ಕಡಿಮೆ ಬಳಕೆ ಮಾಡಿ. ಆದರೆ ಆದಷ್ಟು ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊಳ್ಳೆಗಳಿಂದ ಆಗುವಂಥ ತುರಿಕೆಗಳು, ಅದರಿಂದ ಆಗುವಂಥ ರೋಗಗಳನ್ನು ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಆದರೂ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗಾಗಿರ್ಬೋದು, ಸಂಬಂಧಿಕರ ಜೊತೆಗಾಗಿರ್ಬೋದು ಅವ್ರ ಜೊತೆಗೆ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನನ್ಯ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.